ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ರಾಜಕುಮಾರಿ ಏಕಾವಲಿಯ ಚರಿತ್ರೆ. ಏಕಾವಲಿಯನ್ನು ಕಾಲಕೇತುವು ಅಪಹರಿಸಿದ್ದು, ಏಕವೀರನಿಂದ ಕಾಲಕೇತುವಿನ ವಧೆ ಹಾಗೂ ಏಕಾವಲಿ ಮತ್ತು ಏಕವೀರನ ವಿವಾಹವೆಂಬ ಕಥಾಭಾಗಕ್ಕೆ ಸ್ವಾಗತ. ಯಶೋವತಿಯು ಏಕವೀರನಿಗೆ ಹೇಳುತ್ತಿರುವಳು. ಒಮ್ಮೆ ಸುಂದರಿ ಏಕಾವಲಿಯು ಬೆಳಿಗ್ಗೆಯೇ ಸಖಿಯರ ಜೊತೆಗೆ ಅರಮನೆಯಿಂದ ಹೊರಟಳು. ಆಕೆಗೆ ಚಾಮರ ಬೀಸುತ್ತಿದ್ದರು. ಅಂಗರಕ್ಷಕರ ಪೂರ್ಣ ವ್ಯವಸ್ಥೆಯಿತ್ತು. ರಾಜೇಂದ್ರನೇ, ಆ ರಾಜಕುಮಾರಿಯ ಜೊತೆಗೆ ಆಯುಧಗಳಿಂದ ಸುಸಜ್ಜಿತರಾದ ಅಂಗರಕ್ಷಕರು ನಡೆಯುತ್ತಾ ಎಚ್ಚರವಾಗಿಯೇ ಇದ್ದರು. ನಾನು ಜೊತೆಗೇ ಇದ್ದೆ. ಸುಂದರ ಕಮಲಗಳನ್ನು ನೋಡಿ ಮನೋರಂಜನೆಗಾಗಿ ರಾಜಕುಮಾರಿಯು ಇಲ್ಲಿಗೆ ಬಂದಿದ್ದಳು. ಜೊತೆಗೆ ಅನೇಕ ಸಖಿಯರಿದ್ದರು. ನಾನು ಮತ್ತು ಏಕಾವಲಿಯು ಆಟದಲ್ಲಿ ವ್ಯಸ್ತರಾಗಿದ್ದಾಗ ಅಕಸ್ಮಾತ್ ಒಬ್ಬ ಪ್ರಚಂಡ ದಾನವನು ಅಲ್ಲಿಗೆ ಬಂದನು. ಕಾಲಕೇತು ಎಂಬ ಆ ರಾಕ್ಷಸನೊಂದಿಗೆ ಅನೇಕ ರಾಕ್ಷಸರಿದ್ದರು. ಜೊತೆಯ ರಾಕ್ಷಸರು ಪರಿಘ, ಖಡ್ಗ, ಗದೆ, ಧನುರ್ಬಾಣ, ತೋಮರಗಳಿಂದ ಸುಸಜ್ಜಿತರಾಗಿದ್ದರು. ಮನೋಹರ ರೂಪವುಳ್ಳ ರಾಜಕುಮಾರಿ ಏಕಾವಲಿಯ ಮೇಲೆ ದುಷ್ಟ ಕಾಲಕೇತುವಿನ ದೃಷ್ಟಿ ಹರಿಯಿತು. ರಾಜನೇ, ಆಗ ನಾನು ಏಕಾವಲಿಯಲ್ಲಿ, ಕಮಲಲೋಚನೆ, ನೋಡು, ಯಾರೋ ಈ ದಾನವನು ಬಂದಿರುವನು. ಆದ್ದರಿಂದ ನಾವು ರಕ್ಷಕರ ನಡುವೆ ಓಡಿ ಹೋಗೋಣ ಎಂದು ಹೇಳಿದೆ. ರಾಜನೇ, ಹೀಗೆ ವಿಚಾರ ಮಾಡಿ ಸಖಿ ಏಕಾವಲಿ ಮತ್ತು ನಾನು ಭಯಗೊಂಡು ಕೂಡಲೇ ಅಸ್ತ್ರ ಧರಿಸಿದ್ದ ಸೈನಿಕರಿದ್ದಲ್ಲಿಗೆ ಓಡಿ ಹೋದೆವು. ಕಾಲಕೇತುವು ಕೈಯಲ್ಲಿ ವಿಶಾಲ ಗದೆಯನ್ನೆತ್ತಿಕೊಂಡು ಓಡುತ್ತಾ ಬಳಿಗೆ ಬಂದನು. ಮತ್ತೆ ಕಮಲನಯನೆ ಏಕಾವಲಿಯು ಅವನ ಕೈವಶಳಾದಳು. ಆಗ ರಾಜಕುಮಾರಿಯ ಹೃದಯದಲ್ಲಿ ಅತ್ಯಂತ ಆತಂಕ ಆವರಿಸಿತ್ತು. ಶರೀರವು ನಡುಗುತ್ತಿದ್ದು ಅಳತೊಡಗಿದಳು. ನಾನು ಆ ದಾನವ ಕಾಲಕೇತುವಿನಲ್ಲಿ, ನೀನು ಈ ರಾಜಕುಮಾರಿಯನ್ನು ಬಿಟ್ಟು ಬಿಡು, ನಾನು ನಿನ್ನ ಜೊತೆಗೆ ಬರಲು ಸಿದ್ಧಳಿದ್ದೇನೆ, ನನ್ನನ್ನು ಸ್ವೀಕರಿಸು ಎಂದು ಹೇಳಿದೆ. ಆದರೆ ನನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಏಕಾವಲಿಯನ್ನು ಕರೆದುಕೊಂಡು ಆ ದೈತ್ಯನು ಹೊರಟನು. ರಕ್ಷಕರು ನಿಲ್ಲು ನಿಲ್ಲು ಎಂದು ಹೇಳುತ್ತಾ ಮಹಾಬಲಿ ಕಾಲಕೇತುವನ್ನು ತಡೆದರು. ಆಗ ಭಯಂಕರ ಕಾಳಗವಾಯಿತು. ಆ ದೈತ್ಯನೊಂದಿಗೆ ಅನೇಕ ಭಯಂಕರ ರಾಕ್ಷಸರು ಕೈಗಳಲ್ಲಿ ಆಯುಧಗಳನ್ನು ಧರಿಸಿ ಸಿದ್ಧರಿದ್ದರು. ತಮ್ಮ ಒಡೆಯನ ಕಾರ್ಯವನ್ನು ಸಿದ್ಧಗೊಳಿಸಲು ತತ್ಪರತೆಯಿಂದ ಯುದ್ಧಭೂಮಿಗೆ ಇಳಿದರು. ಹೀಗೆ ನಮ್ಮ ರಕ್ಷಕರೊಂದಿಗೆ ಕಾಲಕೇತುವಿನ ಯುದ್ಧವು ನಡೆಯಿತು. ಆ ಮಹಾಬಲಿ ದೈತ್ಯನು ಎಲ್ಲ ರಕ್ಷಕರನ್ನು ಕೊಂದು ಹಾಕಿದನು. ರಾಜಕುಮಾರಿಯು ಅವನ ಅಧೀನಳಾದಳು. ಅನಂತರ ದಾನವಿ ಸೈನ್ಯದೊಂದಿಗೆ ಆ ರಾಕ್ಷಸನು ರಾಜಕುಮಾರಿಯನ್ನು ಕರೆದುಕೊಂಡು ತನ್ನ ನಗರಕ್ಕೆ ಹೊರಟನು. ಕಾಲಕೇತುವಿನ ಅಧಿಕಾರದಲ್ಲಿ ಬಿದ್ದ ರಾಜಕುಮಾರಿಯು ಅಳುತ್ತಿದ್ದಳು. ಆಕೆಯನ್ನು ನೋಡಿ ನಾನು ಜೊತೆಗೆ ಹೋದೆ. ಕಾಲಕೇತುವು ಆಕೆಯನ್ನು ಕರೆದುಕೊಂಡು ಹೋಗುವಲ್ಲಿಗೆ ನಾನು ಹೋಗುತ್ತಿದ್ದೆ. ಹೇಗೂ ಇರಲಿ, ಅಳುತ್ತಿರುವ ಸಖಿಯು ನನ್ನನ್ನು ನೋಡಿ ಧೈರ್ಯ ವಹಿಸುವಳು ಎಂಬುದೇ ನನ್ನ ಅಭಿಪ್ರಾಯವಾಗಿತ್ತು. ಹಾಗೆಯೇ ಆಯಿತು. ಏಕಾವಲಿಯು ತನ್ನ ಜೊತೆಗೆ ನನ್ನನ್ನು ನೋಡಿದಾಗ ಆಕೆಯ ಹೃದಯಕ್ಕೆ ಶಾಂತಿ ದೊರಕಿತು. ನಾನು ರಾಜಕುಮಾರಿಯ ಬಳಿಗೆ ಹೋದೆನು. ಆಕೆಯೊಂದಿಗೆ ಪದೇ ಪದೇ ಮಾತನಾಡುತ್ತಿದ್ದೆ. ರಾಜೇಂದ್ರನೇ, ನನ್ನ ಸಖಿ ಏಕಾವಲಿಯು ದುಃಖದಿಂದ ಅತ್ಯಂತ ಗಾಬರಿಗೊಂಡಿದ್ದಳು. ಆಕೆಯ ಶರೀರದಿಂದ ಬೆವರು ಇಳಿಯುತ್ತಿತ್ತು. ನಾನು ಬಳಿಗೆ ಹೋದಾಗ ನನ್ನನ್ನು ಅಪ್ಪಿಕೊಂಡು ದುಃಖದಿಂದ ವಿಲಾಪಿಸತೊಡಗಿದಳು. ಅತ್ತ ಕಾಲಕೇತುವು ಪ್ರೀತಿಯನ್ನು ಪ್ರದರ್ಶಿಸುತ್ತಾ ನನ್ನಲ್ಲಿ ಹೇಳಿದನು. ಚಂಚಲ ನೇತ್ರೆಯವಳೇ, ನಿನ್ನ ಸಖಿ ಏಕಾವಲಿಯು ಹೆದರಿ ಹೋಗಿರುವಳು. ನೀನು ಆಕೆಗೆ ಆಶ್ವಾಸನೆಯನ್ನು ಕೊಟ್ಟು ನನ್ನ ಸಂದೇಶವನ್ನು ತಿಳಿಸು. ಪ್ರಿಯೇ, ನನ್ನ ನಗರವು ಸ್ವರ್ಗದಂತೆ ಸುಖಮಯವಾಗಿದೆ. ಈಗ ನೀನು ಅದರ ಸಮೀಪಕ್ಕೆ ಬಂದಿರುವೆ. ನಾನು ನಿನ್ನ ದಾಸನಾಗಿರುವೆನು. ಹಾಗಿರುವಾಗ ನೀನು ಇಷ್ಟೊಂದು ಕರುಣಾಕ್ರಂದನ ಏಕೆ ಮಾಡುತ್ತಿರುವೆ? ಸುಲೋಚನೆ, ಸ್ವಸ್ಥಳಾಗು. ಹೀಗೆ ಹೇಳಿ ದುರಾತ್ಮ ಕಾಲಕೇತು ಏಕಾವಲಿಯ ಬಳಿ ನಿಂತಿರುವ ನನ್ನನ್ನು ಮತ್ತು ರಾಜಕುಮಾರಿಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಮನೋಹರ ನಗರಕ್ಕೆ ಹೋದನು. ಅವನ ಬಳಿ ದೊಡ್ಡ ಸೈನ್ಯವಿತ್ತು. ಅರಳಿದ ಕಮಲದಂತೆ ಆ ದೈತ್ಯನ ಮುಖವು ಅರಳಿತ್ತು. ಅಲ್ಲಿಗೆ ಹೋಗಿ ಆ ದಾನವನು ನನ್ನನ್ನು ಹಾಗೂ ಏಕಾವಲಿಯನ್ನು ಒಂದು ದಿವ್ಯ ಭವನದಲ್ಲಿ ಇರಿಸಿದನು.
ಆ ಭವನವನ್ನು ಕಾಯಲು ಬಹಳಷ್ಟು ರಾಕ್ಷಸರನ್ನು ನೇಮಿಸಿದನು. ರಾಜನೇ, ಮರುದಿನ ಕಾಲಕೇತುವು ನನ್ನಲ್ಲಿ ಹೇಳಿದನು, ನಿನ್ನ ಸಖಿ ಏಕಾವಲಿಯು ವಿರಹದಿಂದ ಗಾಬರಿಗೊಂಡಿರುವಳು. ಈ ಬಾಲಿಕೆ ನಿರಂತರ ಚಿಂತೆಯಲ್ಲಿ ಮುಳುಗಿರುತ್ತಾಳೆ. ನೀನು ಅವಳನ್ನು ಹೀಗೆ ಸಮಜಾಯಿಸು. ಸುಮಧ್ಯಮೆ, ಕಾಂತೆ, ನೀನು ನನ್ನ ಪತ್ನಿಯಾಗಿ ಸ್ವಇಚ್ಛೆಯಿಂದ ಸುಖವನ್ನು ಅನುಭವಿಸು. ಇನ್ನು ಈ ರಾಜ್ಯದ ಮೇಲೆ ನಿನ್ನ ಅಧಿಕಾರವಿರುವುದು. ನಾನು ಸದಾ ನಿನ್ನ ಸೇವಕನಾಗಿ ಇರುವೆನು. ಆ ದಾನವನು ಪದೇ ಪದೇ ಹೀಗೆ ಹೇಳುತ್ತಲೇ ಇದ್ದನು. ಅದನ್ನು ಕೇಳಿ ನಾನು ಸ್ಪಷ್ಟವಾಗಿ ಉತ್ತರಿಸಿದೆ, ದಾನವನೇ, ಇಂತಹ ಅಪ್ರಿಯ ಮಾತುಗಳು ನಾನು ಆಡಲಾರೆ. ನೀನು ಸ್ವತಃ ಆಕೆಯಲ್ಲಿ ಹೇಳು ಎಂದು ಹೇಳಿದೆ. ನಾನು ಹೀಗೆ ಹೇಳಿದಾಗ ಆ ದುರಾತ್ಮನು ನನ್ನ ಪ್ರಿಯಸಖಿ ಏಕಾವಲಿಯಲ್ಲಿ ವಿನಯದಿಂದ ಇಂತೆಂದನು, ಕೃಶೋದರಿಯೇ, ನೀನು ನನ್ನ ಮೇಲೆ ಮಂತ್ರ ಪ್ರಯೋಗ ಮಾಡಿರುವೆ. ಕಾಂತೆ, ಆ ಮಂತ್ರದಿಂದ ಗಾಯಗೊಂಡ ನನ್ನ ಹೃದಯವು ನಿನ್ನ ಅಧೀನವಾಗಿದೆ. ಆದ್ದರಿಂದ ಈಗ ನಾನು ನಿನಗೆ ವಶೀಭೂತನಾಗಿದ್ದೇನೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಲ್ಯಾಣಿ, ನೀನು ನನ್ನನ್ನು ಪತಿಯನ್ನಾಗಿಸಿಕೊಂಡು ಸಫಲನನ್ನಾಗಿಸು. ಏಕಾವಲಿಯು ಹೇಳಿದಳು, ರಾಜಕುಮಾರ ಹೈಹಯನು ಬಹಳ ಭಾಗ್ಯಶಾಲಿ ಪುರುಷನಾಗಿದ್ದಾನೆ. ಅವನೊಂದಿಗೆ ನನ್ನ ವಿವಾಹ ಮಾಡಲು ತಂದೆಯವರು ನಿಶ್ಚಯಿಸಿರುವರು. ನಾನು ನನ್ನ ಮನಸ್ಸಿನಲ್ಲಿಯೂ ಅವನನ್ನೇ ವರಣ ಮಾಡಿಕೊಂಡಿರುವೆನು. ಹಾಗಿರುವಾಗ ಕನ್ಯೆಗಾಗಿ ಅನಿವಾರ್ಯವಾಗಿ ಪಾಲಿಸಬೇಕಾದ ಸನಾತನ ಧರ್ಮವನ್ನು ತ್ಯಾಗ ಮಾಡಿ ಈಗ ಇನ್ನೊಬ್ಬ ಪತಿಯನ್ನು ಹೇಗೆ ವರಿಸಲಿ? ತಂದೆಯು ಕನ್ಯೆಯನ್ನು ಯಾರಿಗೆ ಒಪ್ಪಿಸುವನೋ ಅವನನ್ನೇ ಪತಿಯನ್ನಾಗಿಸಿಕೊಳ್ಳಬೇಕೆಂಬುದು ನಮ್ಮ ಶಾಸ್ತ್ರೀಯ ಸಿದ್ಧಾಂತವು. ಇದು ನಿನಗೂ ತಿಳಿದಿದೆ. ಕನ್ಯೆಯು ಸದಾ ಪರತಂತ್ರಳಾಗಿದ್ದಾಳೆ. ತನ್ನ ಇಚ್ಛೆಯಿಂದ ಅವಳು ಎಂದು ಏನನ್ನೂ ಮಾಡಲಾರಳು. ರಾಜನೇ, ಏಕಾವಲಿಯು ಹೀಗೆ ಹೇಳಿದಾಗಲೂ ದುರಾತ್ಮ ಕಾಲಕೇತುವು ತನ್ನ ನಿಶ್ಚಯದಿಂದ ಕದಲಲಿಲ್ಲ. ಅವನು ರಾಜಕುಮಾರಿಯ ಮೇಲೆ ಆಸಕ್ತನಾಗಿದ್ದನು. ಆದ್ದರಿಂದ ವಿಶಾಲ ನೇತ್ರೆಯಾದ ಏಕಾವಲಿ ಮತ್ತು ಅವನ ಬಳಿಯಲ್ಲಿ ಇರುವ ನಾನು ಆ ಪಾಪಿಯ ಕೈಯಿಂದ ಬಿಡುಗಡೆಯಾಗದೆ ಹೋದೆವು. ಕಾಲಕೇತುವಿನ ನಗರವು ಪಾತಾಳದ ಒಂದು ಕಂದಕದಲ್ಲಿದೆ. ಅಲ್ಲಿ ಅನೇಕ ರೀತಿಯ ಕಠಿಣತೆಗಳು ಕಂಡುಬರುತ್ತವೆ. ಅಲ್ಲೇ ಕಾಲಕೇತುವಿನ ಕೋಟೆಗಿದೆ. ಸುತ್ತಲೂ ಕಂದಕಗಳಿವೆ. ಅನೇಕ ಕಾವಲುಗಾರರಿದ್ದಾರೆ. ಅಲ್ಲೇ ನನ್ನ ಪ್ರಾಣಪ್ರಿಯ ಸಖಿ ಏಕಾವಲಿಯು ಅತ್ಯಂತ ಕಷ್ಟದಿಂದ ಕಾಲ ಕಳೆಯುತ್ತಿದ್ದಾಳೆ. ಆಕೆಯ ಅಗಲುವಿಕೆಯ ಮಹಾ ದುಃಖದಲ್ಲಿ ಬಿದ್ದು ನಾನು ಇಲ್ಲಿ ಹೀಗೆ ಕೊರಗುತ್ತಿದ್ದೇನೆ. ಏಕವೀರನು ಹೇಳಿದನು, ವರಾನನೆ, ಆ ದುರಾಚಾರಿ ಕಾಲಕೇತು ನಗರದಿಂದ ನೀನು ಇಲ್ಲಿಗೆ ಹೇಗೆ ಬಂದೆ? ಇದೇ ನನಗೆ ಮಹದಾಶ್ಚರ್ಯವಾಗುತ್ತಿದೆ. ನನ್ನ ತಂದೆಯು ಹೈಹಯನೊಂದಿಗೆ ಕನ್ಯಾದಾನ ಮಾಡಲು ನಿಶ್ಚಯಿಸಿರುವನು ಎಂದು ರಾಜಕುಮಾರಿಯು ಹೇಳಿರುವಳು. ಹೀಗೆ ನಿನ್ನ ಮಾತು ಕೂಡ ನನಗೆ ಮಹಾ ಸಂದೇಹಾಸ್ಪದವಾಗಿದೆ. ನನ್ನ ಹೆಸರೇ ರಾಜ ಹೈಹಯವಾಗಿದೆ. ಈ ಹೆಸರಿನ ಇನ್ನೊಬ್ಬ ಯಾವ ನರೇಶನೂ ಇಲ್ಲ. ನಿನ್ನ ಸುಂದರ ಕಣ್ಣುಳ್ಳ ಸಖಿ ನನಗಾಗಿಯೇ ಹೇಳುತ್ತಿರುವಳೆ. ಸುಂದರಿ ಭಾಮಿನಿ, ನೀನು ನನ್ನ ಈ ಸಂದೇಹವನ್ನು ದೂರಗೊಳಿಸು. ಅನಂತರ ನಾನು ಆ ಅಧರ್ಮಿ ರಾಕ್ಷಸನನ್ನು ಕೊಂದು ಏಕಾವಲಿಯನ್ನು ಅವಶ್ಯವಾಗಿ ಕರೆತರುವೆನು. ಸುಬ್ರತೆ, ನೀನು ಕಾಲಕೇತುವಿನ ಸ್ಥಾನವನ್ನು ತಿಳಿಯುತ್ತಿದ್ದರೆ ಅದನ್ನು ನನಗೆ ತೋರಿಸು. ಏಕಾವಲಿಯ ತಂದೆ ರಾಜ ರೈಭ್ಯನಿಗೆ ನೀನು ಈ ಸಮಾಚಾರವನ್ನು ತಿಳಿಸಿರುವೆಯಾ? ರಾಜಕುಮಾರಿಯು ಬಹಳ ಕಷ್ಟಗಳನ್ನು ಸಹಿಸುತ್ತಿರುವಳು. ಇಂತಹ ಪ್ರಿಯ ಕನ್ಯೆಯ ಅಪಹರಣವಾಗಿ ಅದು ತಿಳಿಯದೇ ಇರುವುದು ಆಶ್ಚರ್ಯಕರ ದುಃಖದ ಮಾತಾಗಿದೆ. ಅಥವಾ ರಾಜ ರೈಭ್ಯನು ತಿಳಿಯುತ್ತಿದ್ದರೆ ಮತ್ತೆ ರಾಜಕುಮಾರಿಯನ್ನು ಬಿಡಿಸಲು ಏಕೆ ಪ್ರಯತ್ನಿಸಲಿಲ್ಲ? ಕನ್ಯೆಯು ಕಾರಾಗೃಹದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವಾಗ ರಾಜನು ಹೇಗೆ ತಾನೇ ಸುಮ್ಮನಿರಬಲ್ಲನು? ಅವನಾದರೂ ಶಕ್ತಿಹೀನನಾಗಲಿಲ್ಲವಲ್ಲ. ಸುವ್ರತೆ, ನೀನು ಶೀಘ್ರವಾಗಿ ಇದರ ಕಾರಣವನ್ನು ತಿಳಿಸು. ನಾನು ಆ ಸುಂದರಿಯನ್ನು ಅತ್ಯಂತ ಸಂಕಟದಿಂದ ಬಿಡಿಸಿ ಸುಖಿಯಾಗುವುದನ್ನು ಯಾವಾಗ ನೋಡುವೆನೋ ಎಂಬ ಅಭಿಲಾಷೆ ನನಗೆ ಉಂಟಾಗಿದೆ. ಕಾಲಕೇತುವಿನ ಅತ್ಯಂತ ದುರ್ಗಮ ನಗರಕ್ಕೆ ಹೋಗುವ ಉಪಾಯವೇನು ಎಂಬುದನ್ನು ನಿನ್ನಿಂದ ತಿಳಿಯಲು ಬಯಸುತ್ತೇನೆ. ಆದರೆ ಮೊದಲಿಗೆ ನೀನು ಆ ಅಸೀಮ ಕಷ್ಟವನ್ನು ದಾಟಿ ಇಲ್ಲಿಗೆ ಹೇಗೆ ಬಂದಿರುವೆ ಎಂಬುದನ್ನು ತಿಳಿಸು. ಯಶೋವತಿಯು ಹೇಳಿದಳು, ರಾಜನೇ,
ನಾನು ಸಣ್ಣವಳಿದ್ದಾಗಿನಿಂದಲೇ ಭಗವತಿ ಜಗದಂಬೆಯ ಬೀಜ ಮಂತ್ರವನ್ನು ಧ್ಯಾನಪೂರ್ವಕ ಜಪ ಮಾಡಲು ಬಯಸುತ್ತಿದ್ದೆ. ಒಬ್ಬ ಸಿದ್ಧ ಬ್ರಾಹ್ಮಣನ ಕೃಪೆಯಿಂದ ನನಗೆ ಈ ಮಂತ್ರವು ಪ್ರಾಪ್ತವಾಗಿತ್ತು. ರಾಜನೇ, ನಾನು ಕಾಲಕೇತುವಿನ ಸೆರೆಮನೆಯಲ್ಲಿದ್ದಾಗ ಅಲ್ಲಿ ಈ ಬೀಜ ಮಂತ್ರವನ್ನು ಚಿಂತಿಸಲು ಪ್ರಾರಂಭಿಸಿದೆ. ಹೀಗೆ ಪ್ರಚಂಡ ಪರಾಕ್ರಮವುಳ್ಳ ದೇವಿ ಚಂಡಿಕೆಯ ಆರಾಧನೆಯನ್ನು ನಾನು ನಿರಂತರ ಮಾಡುತ್ತಾ ಇರುತ್ತೇನೆ. ಉಪಾಸನೆ ಮಾಡಿದಾಗ ಭಗವತಿಯು ಬಂಧನದಿಂದ ನಿಶ್ಚಯವಾಗಿ ಮುಕ್ತಗೊಳಿಸುವಳು. ಭಕ್ತರ ಮೇಲೆ ಕೃಪೆ ತೋರುವ ಆ ಶಕ್ತಿ ದೇವಿಯು ಎಲ್ಲವನ್ನೂ ಕೊಡುವುದರಲ್ಲಿ ಪೂರ್ಣ ಸಮರ್ಥಳಾಗಿರುವಳು. ತನ್ನ ಸಾಮರ್ಥ್ಯದಿಂದ ಜಗತ್ತಿನ ಸೃಷ್ಟಿ ಪಾಲನೆ ಮಾಡುತ್ತಾ ಕಲ್ಪಾಂತ್ಯದಲ್ಲಿ ಜಗತ್ತಿನ ಸಂಹಾರವನ್ನು ಮಾಡುವ ಆ ಭಗವತಿಯು ನಿರಾಕಾರ ಮತ್ತು ನಿರಾಶ್ರಯಳಾಗಿದ್ದಾಳೆ. ಅವಳು ಸರ್ವರೂಪಮಯಿಯೂ ಸರ್ವವ್ಯಾಪಕಳು ಆಗಿರುವಳು. ನಾನು ಹೀಗೆ ಮನಸ್ಸಿನಲ್ಲಿ ಯೋಚಿಸಿ, ಯಾರು ವಿಶ್ವದ ಅಧಿಷ್ಠಾತ್ರಿಯೋ, ಯಾರ ಕಲ್ಯಾಣಮಯ ಸೌಮ್ಯ ವಿಗ್ರಹವಾಗಿದೆಯೋ, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರುವಳು, ಯಾರ ಕಣ್ಣುಗಳು ಕೆಂಪಾಗಿ ಕಾಣುವವು, ಆ ಭಗವತಿ ಜಗದಂಬೆಯ ಧ್ಯಾನ ಮಾಡತೊಡಗಿದೆ. ಮನಸ್ಸಿನಲ್ಲೇ ಭಗವತಿಯ ರೂಪವನ್ನು ಸ್ಮರಿಸುತ್ತಾ ನಾನು ಬೀಜ ಮಂತ್ರವನ್ನು ಜಪಿಸತೊಡಗಿದನು. ಹೀಗೆ ದೇವಿಯ ಉಪಾಸನೆಯಲ್ಲಿ 1 ತಿಂಗಳವರೆಗೆ ನಾನು ಕುಳಿತಿದ್ದೆ. ಮತ್ತೆ ನನ್ನ ಭಕ್ತಿಗೆ ಸಂತುಷ್ಟಳಾಗಿ ಭಗವತಿ ಚಂಡಿಕೆಯು ಸ್ವಪ್ನದಲ್ಲಿ ನನಗೆ ದರ್ಶನವಿತ್ತಳು. ಆಕೆಯು ಅಮೃತಮಯ ವಾಣಿಯಿಂದ ನನ್ನಲ್ಲಿ ಹೇಳಿದಳು, ಏಕೆ ಮಲಗಿರುವೆ? ಏಳು, ಈಗಲೇ ಗಂಗೆಯ ಪಾವನ ತಟಕ್ಕೆ ಹೊರಟು ಹೋಗು. ಪ್ರಧಾನ ನರೇಶ ಹೈಹಯನು ಅಲ್ಲಿಗೆ ಆಗಮಿಸುವವನಿದ್ದಾನೆ. ಆ ಮಹಾಬಾಹು ನರೇಶನ ಹೆಸರು ಏಕವೀರ. ಸಮಸ್ತ ಶತ್ರುಗಳನ್ನು ಹೊಸಕಿ ಹಾಕುವ ಶಕ್ತಿಯುಳ್ಳ ಅವನು ದೊಡ್ಡ ವಿದ್ವಾಂಸನಾಗಿದ್ದಾನೆ. ಮುನಿವರಿಯ ದತ್ತಾತ್ರೇಯರು ಅವನಿಗೆ ನನ್ನ ಬೀಜ ಮಂತ್ರದ ಅಭ್ಯಾಸವನ್ನು ಚೆನ್ನಾಗಿ ಮಾಡಿಸಿರುವರು. ಆದ್ದರಿಂದ ಅಪಾರ ಭಕ್ತಿಯೊಂದಿಗೆ ರಾಜ ಏಕವೀರನು ನಿರಂತರ ನನ್ನ ಉಪಾಸನೆಯಲ್ಲಿ ತೊಡಗಿರುತ್ತಾನೆ. ಅವನ ಮನಸ್ಸಿನಲ್ಲಿ ನಾನು ಎಂದೂ ಅಗಲುವುದಿಲ್ಲ. ಅವನು ಸದಾ ನನ್ನ ಪೂಜೆಯಲ್ಲೇ ಮುಳುಗಿರುತ್ತಾನೆ. ಸಮಸ್ತ ಪ್ರಾಣಿಗಳಲ್ಲಿ ಏಕಮಾತ್ರ ನನ್ನನ್ನೇ ನೋಡುವುದು ಅವನ ಧಾರಣೆಯಾಗಿದೆ. ನನ್ನ ಉಪಾಸನೆಯಲ್ಲದೆ ಅವನು ಬೇರೆ ಏನನ್ನೂ ತಿಳಿಯುತ್ತಿಲ್ಲ. ಅಂತಹ ಮಹಾಮತಿ ಭೂಪಾಲನಿಂದ ನಿಮ್ಮ ಸಂಕಟವು ದೂರವಾಗುವುದು. ಭಗವತಿ ಲಕ್ಷ್ಮಿಯು ಅವನ ತಾಯಿಯಾಗಿರುವಳು. ತಿರುಗಾಡುತ್ತಾ ಗಂಗಾ ತೀರಕ್ಕೆ ಬಂದು ಅವನು ನಿಮಗೆ ರಕ್ಷಕನಾಗುವನು. ಆ ರಾಜ ಏಕವೀರನ ಕೈಯಲ್ಲಿ ಕಾಲಕೇತು ಮೃತ್ಯುವಿಗೆ ತುತ್ತಾಗುವನು ಮತ್ತು ಮಾನಿನಿ ಏಕಾವಲಿಯು ಬಂಧನದಿಂದ ಮುಕ್ತಳಾಗುವಳು. ಬಳಿಕ ಸಂಪೂರ್ಣ ಶಾಸ್ತ್ರ ಪಾರಂಗತ ಅದೇ ಸುಂದರ ರಾಜಕುಮಾರನೊಂದಿಗೆ ಏಕಾವಲಿಯ ವಿವಾಹದ ವ್ಯವಸ್ಥೆಯನ್ನು ನೀನು ಮಾಡು. ಸ್ವಪ್ನದಲ್ಲಿ ನನ್ನಲ್ಲಿ ಹೀಗೆ ಹೇಳಿ ದೇವಿಯು ಅಂತರ್ಧಾನಳಾದಳು. ನನ್ನ ನಿದ್ದೆ ಹರಿಯಿತು. ಬಳಿಕ ಸ್ವಪ್ನದ ಎಲ್ಲ ಘಟನೆಯನ್ನು ಹಾಗೂ ದೇವಿಯ ಆರಾಧನೆಯ ಮಾತನ್ನು ನಾನು ರಾಜಕುಮಾರಿಗೆ ತಿಳಿಸಿದೆ. ಕೇಳಿ ಆ ಕಮಲ ನಯನಿಯ ಮುಖಮಂಡಲವು ಪ್ರಸನ್ನತೆಯಿಂದ ಅರಳಿತು. ಅತ್ಯಂತ ಸಂತೋಷಗೊಂಡು ಆ ಸಖಿಯು ನನ್ನಲ್ಲಿ, ಪ್ರಿಯೆ, ನೀನು ಶೀಘ್ರವಾಗಿ ಅಲ್ಲಿಗೆ ಹೋಗಿ ನನ್ನ ಕಾರ್ಯವನ್ನು ಸಿದ್ಧಗೊಳಿಸುವುದರಲ್ಲಿ ತತ್ಪರನಾಗು. ಭಗವತಿಯ ವಾಣಿಯು ಅಮೋಘವಾಗಿದೆ. ಆಕೆಯ ಕೃಪೆಯಿಂದ ನಾವಿಬ್ಬರೂ ಅವಶ್ಯವಾಗಿ ಬಂಧನದಿಂದ ಬಿಡುಗಡೆ ಹೊಂದುವೆವು ಎಂದು ಹೇಳಿದಳು. ರಾಜನೇ, ಸಖಿ ಏಕಾವಲಿಯು ಪ್ರೇಮಪೂರ್ವಕ ಆದೇಶ ಕೊಟ್ಟಾಗ ಈಗ ಈ ಸ್ಥಾನದಿಂದ ಹೊರಡುವುದು ಶ್ರೇಯಸ್ಕರವೆಂದು ನಾನು ನಿಶ್ಚಯಿಸಿದೆ. ರಾಜಕುಮಾರನೇ, ಮತ್ತೆ ನಾನು ತತ್ಕ್ಷಣ ಹೊರಟೆ. ನನ್ನನ್ನು ಯಾರೂ ತಡೆಯಲಿಲ್ಲ. ಪರಮಾರಾಧ್ಯ ಭಗವತಿಯ ಕೃಪೆಯಿಂದ ದಾರಿಯ ಅರಿವು ಮತ್ತು ನಡೆಯುವ ಶಕ್ತಿಯು ಕೂಡಲೇ ನನಗೆ ಪ್ರಾಪ್ತವಾಯಿತು. ಇದೆಲ್ಲವೂ ನನ್ನ ದುಃಖದ ಕಾರಣಗಳಾಗಿವೆ. ಅದನ್ನು ತಿಳಿಸಿಬಿಟ್ಟಿರುವೆನು. ವೀರನೇ, ನಾನು ನನ್ನ ಪರಿಚಯವನ್ನು ತಿಳಿಸಿದಂತೆಯೇ ಈಗ ನೀನು ಯಾರು ಹಾಗೂ ನಿನ್ನ ತಂದೆಯ ಹೆಸರೇನು ಎಂಬುದನ್ನು ನೀನು ತಿಳಿಸು. ವ್ಯಾಸರು ಹೇಳುತ್ತಾರೆ, ರಾಜನೇ, ಪ್ರತಾಪಿ ನರೇಶ ಏಕವೀರನು ಭಗವತಿ ಲಕ್ಷ್ಮಿಯ ಪುತ್ರನಾಗಿದ್ದನು. ಯಶೋವತಿಯ ಮಾತನ್ನು ಕೇಳಿ ಕಮಲದಂತಹ ಅವನ ಮುಖವು ಸಂತೋಷದಿಂದ ಅರಳಿತು. ಅವನು ಆಕೆಯಲ್ಲಿ ಹೇಳತೊಡಗಿದನು, ಸುಂದರಿ, ನೀನು ಕೇಳಿದ ನನ್ನ ವೃತ್ತಾಂತವನ್ನು ವಿಶದವಾಗಿ ಕೇಳು. ನಾನೇ ಹೈಹಯನಾಗಿದ್ದೇನೆ. ಏಕವೀರನೆಂದು ನನ್ನ ಹೆಸರು. ಲಕ್ಷ್ಮಿಯು ನನ್ನ ತಾಯಿ. ನೀನು ಮೊದಲಿಗೆ ಸಂಪೂರ್ಣ ಜಗತ್ತಿನ ರೂಪವನ್ನು ತಿರಸ್ಕೃತಗೊಳಿಸುವ
ನಿನ್ನ ಸಖಿ ಏಕಾವಳಿಯ ರೂಪವನ್ನು ವರ್ಣಿಸಿದೆ. ಆಕೆಯಲ್ಲಿ ನನ್ನ ಮನಸ್ಸು ವಿಹ್ವಲವಾಗಿದೆ. ಬಳಿಕ ಕಾಲಕೇತು ದೈತ್ಯನಲ್ಲಿ ನಾನು ಹೈಹಯನನ್ನು ವರಿಸಿದ್ದೇನೆ. ಅವನಲ್ಲದೆ ಬೇರೆ ಯಾರನ್ನು ನಾನು ಸ್ವೀಕರಿಸಲಾರೆನು. ಇದು ನಿಶ್ಚಿತ ಎಂದು ಏಕಾವಲಿಯು ಹೇಳಿದುದನ್ನು ತಿಳಿಸಿದೆ. ಸುಂದರಾಂಗಳೇ, ರಾಜಕುಮಾರಿಯ ಈ ಮಾತಿನಿಂದ ನಾನಾದರೂ ಆಕೆಯ ದಾಸನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನೇನು ಮಾಡಬೇಕೆಂಬುದನ್ನು ತಿಳಿಸು. ಸುಲೋಚನೆ, ದುರಾತ್ಮ ಕಾಲಕೇತುವಿನ ಸ್ಥಾನದಿಂದ ನಾನು ಪೂರ್ಣ ಅಪರಿಚಿತನಾಗಿದ್ದೇನೆ. ನಾನು ನಿನ್ನಿಂದ ಉಪಾಯವನ್ನು ತಿಳಿಯಬಯಸುತ್ತೇನೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ನೀನು ಪೂರ್ಣ ಸಮರ್ಥಳಿದ್ದೀಯೆ. ಆದ್ದರಿಂದ ನಿನ್ನ ಸುಂದರ ಸಖಿ ಏಕಾವಲೆಯು ಇದ್ದಲ್ಲಿಗೆ ನಾನು ಶೀಘ್ರವಾಗಿ ಹೋಗುವಂತೆ ವ್ಯವಸ್ಥೆ ಮಾಡು. ರಾಜಕುಮಾರಿ ಏಕಾವಲೆಯು ನಿನ್ನ ಪ್ರಿಯ ಸಖಿಯಾಗಿರುವಳು. ರಾಕ್ಷಸನ ಅಧೀನಳಾಗಿ ಆಕೆಗೆ ಅತ್ಯಂತ ದುಃಖಗಳನ್ನು ಅನುಭವಿಸಬೇಕಾಯಿತು. ನಾನು ಈಗಲೇ ಆ ರಾಕ್ಷಸನನ್ನು ಕೊಂದು ಆಕೆಯನ್ನು ಬಿಡಿಸಿ ತರುವೆನು ಎಂದು ನೀನು ನಿಶ್ಚಯವಾಗಿ ತಿಳಿ. ನನ್ನ ಪ್ರಯತ್ನದಿಂದ ರಾಜಕುಮಾರಿಯ ಎಲ್ಲ ಸಂಕಟಗಳು ದೂರವಾಗಿ ಅವಳು ನಿಮ್ಮ ನಗರಕ್ಕೆ ಮರಳಿ ಬರುವಳು. ನಾನು ರಾಜಕುಮಾರಿ ಏಕಾವಳಿಯನ್ನು ಆಕೆಯ ಪಿತನ ಬಳಿಗೆ ತಲುಪಿಸುವೆನು. ಬಳಿಕ ಪರಮ ಯಶಸ್ವಿ ರಾಜ ರೈಬ್ಯನು ತನ್ನ ಪುತ್ರಿಯ ವಿವಾಹವನ್ನು ವಿಧಿವತ್ತಾಗಿ ಮಾಡುವನು. ಪ್ರಿಯಂವಧೆ, ನಿನ್ನ ಸಹಯೋಗದಿಂದ ನನ್ನ ಮನಸ್ಸಿನ ಮಾತು ಪೂರ್ಣವಾಗಬಲ್ಲದು. ಆದ್ದರಿಂದ ನೀನು ಶೀಘ್ರವಾಗಿ ಕಾಲಕೇತುವಿನ ನಗರಿಯನ್ನು ತೋರಿಸಿ ನನ್ನ ಪರಾಕ್ರಮವನ್ನು ನೋಡು. ಪರಸ್ತ್ರೀಯನ್ನು ತನ್ನದಾಗಿಸಿಕೊಳ್ಳುವ ಆ ಪಾಪಿ ರಾಕ್ಷಸನನ್ನು ಕೊಲ್ಲಲು ನಾನು ಸಫಲವಾಗುವಂತೆ ಪ್ರಯತ್ನ ಮಾಡು. ಮೊಟ್ಟ ಮೊದಲಿಗೆ ನೀನು ಕಾಲಕೇತುವಿನ ದುರ್ಗಮ ನಗರದ ದಾರಿಯನ್ನು ನನಗೆ ತೋರಿಸು. ವ್ಯಾಸರು ಹೇಳುತ್ತಾರೆ, ರಾಜಕುಮಾರ ಏಕವೀರನ ಈ ಪ್ರಿಯವಾಣಿಯನ್ನು ಕೇಳಿ ಯಶೋವತಿಯ ಮುಖ ಸಂತೋಷದಿಂದ ಅರಳಿತು. ಕಾಲಕೇತುವಿನ ನಗರಕ್ಕೆ ಹೋಗಲು ಆದರದಿಂದ ಈಗ ಯಶೋವತಿಯು ಏಕವೀರನಿಗೆ ಉಪಾಯ ಹೇಳತೊಡಗಿದಳು. ರಾಜೇಂದ್ರನೇ, ಭಗವತಿಯ ಬೀಜ ಮಂತ್ರವು ಸಿದ್ಧಿಪ್ರದವಾಗಿದೆ. ನೀನು ಅದರ ದೀಕ್ಷೆಯನ್ನು ಪಡೆ. ಬಳಿಕ ನಾನೀಗ ನಿನಗೆ ಅನೇಕ ರಾಕ್ಷಸರು ಕಾವಲು ಕಾಯುತ್ತಿದ್ದ ಕಾಲಕೇತುವಿನ ನಗರಿಯನ್ನು ತೋರುವೆನು. ಮಹಾನುಭಾವನೆ, ನನ್ನೊಂದಿಗೆ ಅಲ್ಲಿಗೆ ಹೋಗಲು ಸಿದ್ಧನಾಗು. ಜೊತೆಗೆ ವಿಶಾಲ ಸೇನೆಯೂ ಇರಬೇಕು. ಏಕೆಂದರೆ ಅಲ್ಲಿ ನಿಶ್ಚಯವಾಗಿ ಯುದ್ಧವಾಗುವ ಸಂಭವವಿದೆ. ಕಾಲಕೇತುವು ಬಹಳ ಪರಾಕ್ರಮಿ ದೈತ್ಯನಾಗಿರುವನು. ಅನೇಕ ಬಲಿಷ್ಠ ರಾಕ್ಷಸರು ಅವನ ಬಳಿ ಇರುವರು. ಆದ್ದರಿಂದ ಮಂತ್ರದ ಅಭ್ಯಾಸ ಮಾಡಿಯೇ ನೀನು ನನ್ನೊಂದಿಗೆ ಹೊರಡು. ನಾನು ಪಾಪಿ ಕಾಲಕೇತುವಿನ ನಗರದ ಮಾರ್ಗವನ್ನು ತೋರಲು ಪ್ರಯತ್ನಿಸುವೆನು. ರಾಜನೇ, ಈಗ ಆ ದುರಾಚಾರಿಯನ್ನು ಬೇಗನೆ ಕೊಂದು ನನ್ನ ಸಖಿಯನ್ನು ಬಂಧ ಮುಕ್ತಗೊಳಿಸುವುದು ನಿನ್ನ ಪರಮ ಕರ್ತವ್ಯವಾಗಿದೆ. ಯಶೋವತಿಯ ಮಾತನ್ನು ಕೇಳಿ ಏಕವೀರನು ಅದೇ ಕ್ಷಣದಲ್ಲಿ ಮಂತ್ರ ದೀಕ್ಷೆಯನ್ನು ಪಡೆದನು. ದತ್ತಾತ್ರೇಯರು ಜ್ಞಾನಿಗಳ ಶಿರೋಮಣಿಗಳಾಗಿದ್ದಾರೆ. ದೈವ ಸಂಯೋಗದಿಂದ ಅಲ್ಲಿಗೆ ಅವರ ಶುಭಾಗಮನವಾಯಿತು. ಅವರೇ ಯೋಗೇಶ್ವರಿಯ ಮಹಾಮಂತ್ರದ ಉಪದೇಶ ಮಾಡಿದರು. ಭಗವತಿಯ ಈ ಮಂತ್ರವನ್ನು ತ್ರಿಲೋಕದ ತಿಲಕವೆಂದು ಹೇಳುತ್ತಾರೆ. ಈ ಮಂತ್ರದ ಪ್ರಭಾವದಿಂದ ರಾಜ ಏಕವೀರನು ಎಲ್ಲವನ್ನೂ ತಿಳಿಯುವ ಹಾಗೂ ಎಲ್ಲೆಡೆ ಹೋಗುವ ಯೋಗ್ಯತೆಯನ್ನು ಪಡೆದುಕೊಂಡನು. ಆದ್ದರಿಂದ ಕಾಲಕೇತುವಿನ ಅತ್ಯಂತ ದುರ್ಗಮ ನಗರಕ್ಕಾಗಿ ಕೂಡಲೇ ಹೊರಟನು. ಆ ನಗರವು ಸರ್ಪಗಳು ಪಾತಾಳವನ್ನು ಕಾಯುತ್ತಿರುವಂತೆ ರಾಕ್ಷಸರಿಂದ ಸುರಕ್ಷಿತವಾಗಿತ್ತು. ಯಶೋವತಿ ಮತ್ತು ಒಂದು ವಿಶಾಲ ಸೈನ್ಯದೊಂದಿಗೆ ಏಕವೀರನು ನಗರದ ಸಮೀಪಕ್ಕೆ ಹೋದನು. ಅವನು ಬಂದಿರುವುದನ್ನು ನೋಡಿ ರಾಕ್ಷಸರು ಗಾಬರಿಗೊಂಡರು. ಆತಂಕದಿಂದ ಕೂಗುತ್ತಾ ಅವರೆಲ್ಲರೂ ಕಾಲಕೇತುವಿನ ಬಳಿಗೆ ಹೋದರು. ಆಗ ಆ ದೈತ್ಯನು ಏಕಾವಲಿಯ ಬಳಿಯಲ್ಲಿ ಕುಳಿತು ಬಗೆಯಾಗಿ ಪ್ರಾರ್ಥಿಸುತ್ತಿದ್ದನು. ತಮ್ಮ ಒಡೆಯನು ಕಾಮಮೋಹಿತನಾಗಿದ್ದಾನೆಂದು ದೂತರು ತಿಳಿದು ಅವನಲ್ಲಿ ಹೇಳತೊಡಗಿದರು. ದೂತರು ಹೇಳಿದರು, ಮಹಾರಾಜ, ಈ ಕಾಮಿನಿಯ ಜೊತೆಗೆ ಇದ್ದ ಯಶೋವತಿ ಎಂಬ ಸ್ತ್ರೀಯು ಬರುತ್ತಿರುವಳು. ಆಕೆಯ ಜೊತೆಗೆ ಒಬ್ಬ ರಾಜಕುಮಾರನು ಇದ್ದಾನೆ. ಮಹಾರಾಜ, ಅವನು ಇಂದ್ರಪುತ್ರ ಜಯಂತನು ಅಥವಾ ಶಂಕರ ಕುಮಾರ ಕಾರ್ತಿಕೇಯನೋ ತಿಳಿಯದು. ಭಾರೀ ಸೈನ್ಯದೊಂದಿಗೆ ಬಲಾಭಿಮಾನದಿಂದ ಮತ್ತನಾಗಿ ಅವನು ಬರುತ್ತಿರುವನು. ರಾಜೇಂದ್ರನೇ, ಈಗ ನೀವು ಎಚ್ಚರವಾಗಿರಿ. ಯುದ್ಧದ ಅವಕಾಶ ಎದುರಿಗೆ ಬಂದಿದೆ. ಆ ದೇವಪುತ್ರನೊಂದಿಗೆ ಯುದ್ಧ ಮಾಡಿರಿ.
ಅಥವಾ ಈ ಕಮಲನಯನಿಯ ಸ್ನೇಹವನ್ನು ಬಿಟ್ಟು ಬಿಡಿರಿ. ರಾಜ, ಶತ್ರು ಸೇನೆಯು ಸನಿಹಕ್ಕೆ ಬಂದಿದೆ. ಕೇವಲ 3 ಯೋಜನ ದೂರದಲ್ಲಿದೆ. ನೀವು ಬೇಗನೆ ಜಾಗರೂಕರಾಗಿರಿ. ರಣದುಂದುಬಿ ನುಡಿಸುವ ಆಜ್ಞೆಯನ್ನು ಕೊಡಿರಿ. ವ್ಯಾಸರು ಹೇಳುತ್ತಾರೆ, ದೂತರ ಮಾತನ್ನು ಕೇಳಿ ಕಾಲಕೇತುವು ಕ್ರೋಧದಿಂದ ಮೂರ್ಛಿತನಂತಾದನು. ಅವನ ಬಳಿಯಲ್ಲಿ ಅನೇಕ ಶಸ್ತ್ರಧಾರಿ ರಾಕ್ಷಸರು ಸೈನ್ಯದೊಂದಿಗೆ ಇದ್ದರು. ಅವನು ಅವರಲ್ಲಿ ಹೇಳಿದನು, ರಾಕ್ಷಸರಿರ, ನೀವೆಲ್ಲರೂ ಅಸ್ತ್ರಶಸ್ತ್ರಗಳಿಂದ ಶತ್ರುವನ್ನು ಎದುರಿಸಿರಿ. ಹೀಗೆ ರಾಕ್ಷಸರಿಗೆ ಅಪ್ಪಣೆ ಮಾಡಿ ಕಾಲಕೇತುವು ತುಂಬಾ ನಮ್ರತೆಯಿಂದ ಏಕಾವಲಿಯ ಬಳಿ ಕೇಳಿದನು. ಆಗ ಆ ರಾಜಕುಮಾರಿ ಅತ್ಯಂತ ದುಃಖಿತಳಾಗಿ ವಿವಶತೆಯಿಂದ ಅವನ ಬಳಿ ಕುಳಿತಿದ್ದಳು. ಸುಂದರಾಂಗಳೇ, ಇವರು ಯಾರು ಬರುತ್ತಿದ್ದಾರೆ? ನಿನ್ನ ತಂದೆಯೋ ಅಥವಾ ಬೇರೆ ಯಾವನಾದರೂ ಪುರುಷನೋ? ಕೃಶೋದರಿ, ನಿನ್ನನ್ನು ಕರೆದುಕೊಂಡು ಹೋಗಲು ಸೈನ್ಯ ಸಹಿತ ಬಂದ ಈ ವ್ಯಕ್ತಿಯ ನಿಜವಾದ ಪರಿಚಯವನ್ನು ತಿಳಿಸುವ ಕೃಪೆ ಮಾಡು. ನಿನ್ನ ತಂದೆಯು ವಿರಹದಿಂದ ಆತುರನಾಗಿ ನಿನ್ನನ್ನು ಕರೆದುಕೊಂಡು ಹೋಗಲು ಬರುವ ಸಾಧ್ಯತೆ ಇದೆ. ಅವನು ನಿನ್ನ ತಂದೆಯಾಗಿದ್ದಾನೆ ಎಂದು ನಾನು ತಿಳಿದರೆ ಯುದ್ಧ ಮಾಡಲಾರೆ. ಬದಲಿಗೆ ಅವರನ್ನು ಆದರದಿಂದ ಬರಮಾಡಿಕೊಂಡು ರತ್ನ ವಸ್ತ್ರಾದಿಗಳು, ಸುಂದರ ಕುದುರೆಗಳನ್ನು ಕಾಣಿಕೆಯಾಗಿ ಕೊಟ್ಟು ಸ್ವಾಗತಿಸುವೆನು. ನನ್ನ ಮನೆಗೆ ಬಂದಾಗ ಚೆನ್ನಾಗಿ ಆದರ ಆತಿಥ್ಯವಾಗುವುದು. ಬೇರೆ ಯಾರಾದರೂ ರಾಜನಾಗಿದ್ದರೆ ಹರಿತವಾದ ಬಾಣಗಳಿಂದ ಅವನ ಪ್ರಾಣಗಳನ್ನು ಕಳೆಯಲಾಗುವುದು. ಮಹಾತ್ಮ ಕಾಲನ ಪ್ರೇರಣೆಯಿಂದಲೇ ಸಾಯಲೆಂದೇ ಇಲ್ಲಿಗೆ ಬರುತ್ತಿದ್ದಾರೆ. ಇದು ನಿಶ್ಚಯವಾಗಿದೆ. ಆದ್ದರಿಂದ ವಿಶಾಲಾಕ್ಷಿಯೇ, ಹೇಳು, ನಾನು ಸಾಕ್ಷಾತ್ ಕಾಲನಾಗಿದ್ದೇನೆ. ನನ್ನಲ್ಲಿ ಅಪಾರ ಬಲವಿದೆ. ಯಾರೂ ನನ್ನನ್ನು ಗೆಲ್ಲಲಾರರು. ನನ್ನ ಪ್ರಭಾವವನ್ನು ತಿಳಿಯದ ಯಾವ ಮೂರ್ಖನೂ ಇಲ್ಲಿಗೆ ಬಂದಿರುವನು. ಏಕಾವಲಿಯು ಹೇಳಿದಳು, ಮಹಾನುಭಾವನೆ, ಇಷ್ಟು ಶೀಘ್ರವಾಗಿ ಬರುತ್ತಿರುವವನು ಯಾರು ಎಂದು ನಾನು ತಿಳಿಯಲಾರೆ. ನಾನು ನಿನ್ನ ಬಂಧನದಲ್ಲಿ ಇರುವುದು ಇಷ್ಟರವರೆಗೆ ಯಾರಿಗೂ ತಿಳಿಯದು. ಇವನು ನನ್ನ ತಂದೆಯಲ್ಲ, ನನ್ನ ಸಹೋದರನೂ ಅಲ್ಲ. ಬೇರೆಯೇ ಯಾರೋ ಮಹಾಪರಾಕ್ರಮಿ ಪುರುಷನಿರಬಲ್ಲನು. ಯಾವ ಉದ್ದೇಶದಿಂದ ಅವನು ಬರುತ್ತಿರುವನು ಇದು ಕೂಡ ನಿಶ್ಚಿತವಾಗಿ ನಾನು ತಿಳಿಯೇ. ಕಾಲಕೇತು ದೈತ್ಯನು ಹೇಳಿದನು, ನಿನ್ನ ಸಖಿ ಯಶೋವತಿಯ ಪ್ರಯತ್ನವೇ ಇದೆಲ್ಲ ಎಂದು ದೂತರು ಹೇಳುತ್ತಿದ್ದಾರೆ. ಅವಳೇ ಈ ವೀರನನ್ನು ಜೊತೆಯಲ್ಲಿ ಕರೆದುಕೊಂಡು ಬರುತ್ತಿರುವಳು. ಕಾಂತೆ, ನಿನ್ನ ಆ ಸಖಿಯು ಕಾರ್ಯ ಕುಶಲಳೆಂದು ಅನಿಸುತ್ತದೆ. ಅವಳು ಎಲ್ಲಿಗೆ ಹೋಗಿರುವಳು? ನನ್ನ ವಿರೋಧದಲ್ಲಿ ನಿಲ್ಲಬಲ್ಲ ಬೇರೆ ಯಾರಲ್ಲಿಯೂ ನನಗೆ ಶತ್ರುತ್ವವೇ ಇಲ್ಲ. ವ್ಯಾಸರು ಹೇಳುತ್ತಾರೆ, ಹೀಗೆ ಮಾತುಕತೆ ನಡೆಯುತ್ತಿದ್ದಾಗಲೇ ಇನ್ನೊಬ್ಬ ದೂತನು ಅಲ್ಲಿಗೆ ಬಂದನು. ಕಾಲಕೇತು ಮನೆಯಲ್ಲೇ ಕುಳಿತಿದ್ದನು. ಅತ್ಯಂತ ಭಯದಿಂದ ಆ ದೂತನು ಹೇಳಿದನು, ಮಹಾರಾಜ, ನೀವು ಹೇಗೆ ನಿಶ್ಚಿಂತವಾಗಿ ಕುಳಿತಿರುವಿರಿ? ಈಗ ಶತ್ರು ಸೇನೆಯು ಬಹಳ ಹತ್ತಿರವೇ ಬಂದು ತಲುಪಿದೆ. ತಾವು ವಿಶಾಲ ಸೈನ್ಯದೊಂದಿಗೆ ಶೀಘ್ರವಾಗಿ ನಗರದಿಂದ ಹೊರಗೆ ನಡೆಯಿರಿ. ದೂತನ ಮಾತನ್ನು ಕೇಳಿ ಮಹಾಬಲಿ ಕಾಲಕೇತು ಕೂಡಲೇ ರಥವನ್ನಡರಿ ತನ್ನ ನಗರದಿಂದ ಹೊರಬಿದ್ದನು. ಇಷ್ಟರಲ್ಲಿ ಪ್ರತಾಪಿ ಏಕವೀರನು ಕುದುರೆಯನ್ನು ಹತ್ತಿ ಎದುರಿಗೆ ಬಂದು ತಲುಪಿದನು. ಆಗ ಇಂದ್ರ ವೃತ್ರಾಸುರರಂತೆ ಭಯಂಕರ ಯುದ್ಧ ಪ್ರಾರಂಭವಾಗಿ ಬಗೆ ಬಗೆಯ ಅಸ್ತ್ರ ಶಸ್ತ್ರಗಳು ಚಲಿಸಿದವು. ಆ ಶಸ್ತ್ರಗಳಿಂದ ದಿಕ್ಕುಗಳು ಮುಚ್ಚಿ ಹೋದವು. ಆಗ ಹೇಡಿಗಳ ಹೃದಯದಲ್ಲಿ ಆತಂಕ ಆವರಿಸಿತು. ಅನಂತರ ಏಕವೀರನು ಗದೆಯಿಂದ ಹೊಡೆದು ಕಾಲಕೇತುವಿನ ಪ್ರಾಣಗಳನ್ನು ಕಳೆದನು. ಆ ದಾನವನು ವಜ್ರದಿಂದ ಹೊಡೆದ ಪರ್ವತದಂತೆ ನೆಲಕ್ಕೆ ಉರುಳಿದನು. ಕಾಲಕೇತುವಿನ ಮೃತ್ಯುವಾಗುತ್ತಲೇ ಉಳಿದ ರಾಕ್ಷಸರೆಲ್ಲರೂ ಓಡಿ ಹೋಗಿ ಅಲ್ಲಲ್ಲಿ ಅಡಗಿಕೊಂಡರು. ಭಯದಿಂದ ಅವರ ಎದೆ ನಡುಗುತ್ತಿತ್ತು. ಆಗ ಯಶೋವತಿಯು ಶೀಘ್ರವಾಗಿ ಏಕಾವಲಿಯ ಬಳಿಗೆ ಹೋದಳು. ಆಕೆಯ ಮನಸ್ಸಿನಲ್ಲಿ ಅಸೀಮ ಆನಂದ ತುಂಬಿತ್ತು. ಆಕೆಯು ಮಧುರವಾಣಿಯಿಂದ ಏಕಾವಲಿಯಲ್ಲಿ ಆಶ್ಚರ್ಯಯುಕ್ತ ಮಾತನ್ನು ಹೇಳಿದಳು. ಸಖಿ, ಇತ್ತ ಬಾ, ನೋಡು, ಈ ದಾನವನನ್ನು ಮಹಾನುಭಾವನಾದ ಏಕವೀರನು ಕೊಂದು ಹಾಕಿರುವನು. ಇವನು ಬಹಳ ಬುದ್ಧಿವಂತ ಪುರುಷನಾಗಿದ್ದಾನೆ. ಅವನು ಬಹಳ ಕಠಿಣವಾದ ಯುದ್ಧವನ್ನು ನಡೆಸಿದನು. ಈಗ ಆ ಏಕವೀರನು ಅತ್ಯಂತ ಬಳಲಿದ ಕಾರಣ ಹೊರಗೆ ದ್ವಾರದಲ್ಲೇ ನಿಂತಿರುವನು. ಅವನ ಮನಸ್ಸಿನಲ್ಲಿ ನಿನ್ನನ್ನು ನೋಡುವ ಪ್ರತೀಕ್ಷೆ ಉಂಟಾಗಿದೆ. ಕಾರಣ ನಿನ್ನ ರೂಪ ಗುಣಗಳ ಮಾತು ಅವನು ಕೇಳಿರುವನು. ರಾಜಕುಮಾರಿಯೇ,
ಆ ಪರಮ ಸುಂದರ ರಾಜಕುಮಾರನನ್ನು ನೋಡುವ ಕೃಪೆ ಮಾಡು. ಈ ರಾಜಕುಮಾರನಲ್ಲಿ ನಿನ್ನ ವಿಷಯದಲ್ಲಿ ಗಂಗಾ ತೀರದಲ್ಲಿ ನಾನು ತಿಳಿಸಿಬಿಟ್ಟಿರುವೆನು. ಮಾತುಕತೆಯ ಪ್ರಭಾವದಿಂದಲೇ ಅವನು ನಿನ್ನ ಮೇಲೆ ಪೂರ್ಣ ಅನುರಕ್ತನಾಗಿರುವನು ಹಾಗೂ ನಿನ್ನನ್ನು ನೋಡಲಿಕ್ಕಾಗಿ ಅತ್ಯಂತ ಉತ್ಸುಕನಾಗಿರುವನು. ಯಶೋವತಿಯ ಮಾತು ಕೇಳಿ ರಾಜಕುಮಾರಿ ಏಕಾವಲಿಯು ಹೊರಟಳು. ಆದರೆ ಅವಳು ಇನ್ನೂ ಕುಮಾರಿಯಾಗಿದ್ದಳು. ಆದ್ದರಿಂದ ಭಯದಿಂದ ಗಾಬರಿಗೊಂಡಳು. ಆಕೆಯ ಮನಸ್ಸಿನಲ್ಲಿ ಸಾಕಷ್ಟು ಸಂಕೋಚವಿತ್ತು. ನಾನು ಓರ್ವ ಕುಮಾರಿ ಕನ್ಯೆಯು ರಾಜಕುಮಾರನ ಮುಖವನ್ನು ಹೇಗೆ ನೋಡಲಿ ಎಂದು ಯೋಚಿಸಿದಳು. ಹೀಗೆ ಆ ಸಾಧ್ವಿ ಚಿಂತೆಯಿಂದ ವ್ಯಸ್ತಳಾಗಿ ಯಶೋವತಿಯೊಂದಿಗೆ ಪಲ್ಲಕ್ಕಿಯಲ್ಲಿ ಕುಳಿತು ಹೊರಟಳು. ಅವಳು ದ್ವಾರಕ್ಕೆ ಬಂದಳು. ಮುಖ ಉದಾಸವಾಗಿತ್ತು, ಸೀರೆ ಮಲಿನವಾಗಿತ್ತು. ವಿಶಾಲ ನೇತ್ರೆಯಾದ ರಾಜಕುಮಾರಿಯು ಬಂದಿರುವುದನ್ನು ನೋಡಿ ರಾಜಕುಮಾರ ಏಕವೀರನು ಆಕೆಯಲ್ಲಿ ಹೇಳಿದನು, ಸುಂದರಾಂಗಿಯೇ, ದರ್ಶನ ಕೊಡು. ನಿನ್ನನ್ನು ನೋಡಲು ನನ್ನ ಕಣ್ಣುಗಳು ಹಸಿದಿವೆ. ಏಕವೀರನು ಅತ್ಯಂತ ಆತುರನಾಗಿದ್ದನು. ಏಕಾವಲಿಯು ನಾಚಿಕೆಯಿಂದ ಕುಗ್ಗಿ ಹೋಗಿದ್ದಳು. ಇದನ್ನು ನೋಡಿದ ನೀತಿಯನ್ನು ಬಲ್ಲ ಹಾಗೂ ಶ್ರೇಷ್ಠ ಪುರುಷರ ಮಾರ್ಗವನ್ನು ಅನುಸರಿಸುವ ಯಶೋವತಿಯು ಏಕವೀರನಲ್ಲಿ ಹೇಳಿದಳು, ರಾಜಕುಮಾರನೇ, ಈಕೆಯ ತಂದೆಯು ಈಕೆಯನ್ನು ನಿನಗೆ ಕೊಡಲು ಬಯಸುತ್ತಿರುವನು. ಈ ರಾಜಕುಮಾರಿಯು ನಿನ್ನ ಅಧೀನಳಾಗುವಳು ಹಾಗೂ ಇವಳೊಂದಿಗೆ ನಿನ್ನ ಮಿಲನವೂ ಆಗುವುದು ನಿಶ್ಚಿತ. ಆದರೆ ರಾಜೇಂದ್ರನೇ, ಸ್ವಲ್ಪ ಸಮಯ ಪ್ರತೀಕ್ಷೆ ಮಾಡು. ನೀನು ಮೊದಲಿಗೆ ಈಕೆಯನ್ನು ಇವಳ ತಂದೆಯ ಬಳಿಗೆ ತಲುಪಿಸುವ ವ್ಯವಸ್ಥೆ ಮಾಡು. ಈಕೆಯ ತಂದೆಯು ವೈವಾಹಿಕ ವಿಧಿಯಿಂದ ಈಕೆಯನ್ನು ನಿನಗೆ ಒಪ್ಪಿಸಿಬಿಡುವನು. ಯಶೋವತಿಯ ಮಾತು ಧರ್ಮಾತ್ಮ ಏಕವೀರನು ನಿಜವೆಂದು ತಿಳಿದು ಯಶೋವತಿ ಮತ್ತು ಏಕಾವಲಿಯರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಸೈನ್ಯ ಸಹಿತ ರಾಜ ರೈಭ್ಯನ ಸ್ಥಾನಕ್ಕೆ ಹೋದನು. ಪುತ್ರಿಯು ಬಂದಿರುವ ಸಮಾಚಾರ ಕೇಳಿ ರೈಭ್ಯನು ಪ್ರೇಮದಿಂದ ಮಂತ್ರಿಗಳೊಂದಿಗೆ ಆಕೆಯನ್ನು ಎದುರುಗೊಳ್ಳಲು ಬಂದನು. ಬಹಳ ದಿನಗಳ ಬಳಿಕ ಮಲಿನ ವಸ್ತ್ರವನ್ನು ಧರಿಸಿದ ಆ ಪುತ್ರಿಯು ಕಣ್ಣಿಗೆ ಬಿದ್ದಳು. ಮತ್ತೆ ಯಶೋವತಿಯು ವಿಸ್ತಾರವಾಗಿ ಎಲ್ಲವನ್ನು ತನ್ನ ತಂದೆಗೆ ತಿಳಿಸಿದಳು. ಅನಂತರ ಏಕವೀರ ಮತ್ತು ರಾಜ ರೈಭ್ಯನ ಪರಸ್ಪರ ಮಿಲನವಾಯಿತು. ರಾಜನು ಅವನನ್ನು ಅರಮನೆಗೆ ಕರೆದುಕೊಂಡು ಹೋದನು. ಶುಭ ಮುಹೂರ್ತದಲ್ಲಿ ವಿವಾಹವನ್ನು ಏರ್ಪಡಿಸಿದನು. ವಿಧಿವತ್ತಾಗಿ ಪಾಣಿಗ್ರಹಣ ಸಂಸ್ಕಾರವು ನೆರವೇರಿತು. ಬಳುವಳಿಯನ್ನು ಕೊಟ್ಟು ರಾಜನು ಏಕವೀರನನ್ನು ಚೆನ್ನಾಗಿ ಸಮ್ಮಾನಿಸಿದನು. ಬಳಿಕ ಕನ್ಯೆಯನ್ನು ಬೀಳ್ಕೊಟ್ಟನು. ಜೊತೆಗೆ ಯಶೋವತಿಯನ್ನು ಕಳಿಸಿಕೊಡಲಾಯಿತು. ಹೀಗೆ ವಿವಾಹವಾದಾಗ ಮಹಾರಾಜ ಏಕವೀರನ ಹರ್ಷಕ್ಕೆ ಸೀಮೆಯೇ ಇರಲಿಲ್ಲ. ಈಗ ಅವನು ತನ್ನ ಅರಮನೆಗೆ ತಲುಪಿ ಪ್ರೇಯಸಿ ಭಾರ್ಯೆ ಏಕಾವಲಿಯೊಂದಿಗೆ ಬಗೆ ಬಗೆಯ ಭೋಗಗಳನ್ನು ಅನುಭವಿಸತೊಡಗಿದನು. ಏಕಾವಲಿಯ ಗರ್ಭದಿಂದ ಓರ್ವ ಪುತ್ರನು ಹುಟ್ಟಿದನು. ಅವನು ಕೃತವೀರ್ಯನೆಂದು ವಿಖ್ಯಾತನಾದನು. ಅದೇ ಕೃತವೀರ್ಯನ ಪುತ್ರ ಕಾರ್ತವೀರ್ಯನು. ಈ ಪ್ರಕಾರ ನಾನು ಈ ವಂಶಾವಳಿಯನ್ನು ವರ್ಣಿಸಿಬಿಟ್ಟಿರುವೆನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.